ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕಿರಿಕ್ ಡೈರೀಸ್ ಬೈ ಅನಿಕಾ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಲಾಗು ನಾವೆಲ್ಲ ಮಂತ್ರಾಲಯ ಹೋಗ್ತಿದ್ದೀವಿ. ನಾನು ಪ್ರತ್ಯೇಕ ಅಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಿಂದನೇ ಹೋಗ್ತಿರೋದು. ಸೊ ಹೀಗಿರುತ್ತೆ ಲಾಗ್ ನೋಡಿ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕಿರಿಕ್ ಡೈರೀಸ್ ಬೈ ಅನಿಕಾ. ಬಾಬಾ ಇಂಟ್ರೊಡ್ಯೂಸ್ ಮಾಡಿ. ಈ ಕೈ ಏನಾರು ಮಾಡು, ಈ ಕೈ ಮಾತ್ರ ಇದನ್ನ ಮಾಡು. ವೆಲ್ಕಮ್ ಮಾಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈಗ ಹೇಳಿ ಬಾಬಾ ಹೇಳಿ. ಪಕ್ಕ ನಿಂತ್ಕೊ ಬಾ. ಇಲ್ಲಿ ಬಾ. ನಿಂಗೊಂದು ಹೊಸ ನಾಮಕರಣ ಮಾಡಿದ್ದೀವಿ. ಅಪ್ಪಿ ಅಲ್ಲಿ ವೈಪರ್ ಅಂಗಡಿ ಇತ್ತು, ಎತ್ಕೋ ಗ್ಲಾಸ್ ಹೋಗುವ. ಏಯ್ ಬಾವ ಹೇಳ್ತಾರೆ, ಹೇಳಿ ಬಾವ. ಅದೇ ಮಾದೇಶ್ವರ ಬೆಟ್ಟಕ್ಕೆ ಬಂದಿರಲ್ಲ, ಆಸ್ಪತ್ರೆ ಆಗಿದೆ ಅಂತ ಹೇಳಿ. ಕಾಂಟೆಂಟ್ ಬೇಕು. ಸರಿ ಮಾಡಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಬಾವ ಇಟ್ಟಿರೋದು ಕಿವಿಲಿ ಹೇಳ್ಬೇಕು. ಚಿನಿ ಕಿವಿಲಿ ಹೇಳ್ಬೇಕು 3 ಸರಿ. ಹೇಳ್ಕೊಡ್ಬೇಕು, ನೀವು ವ್ಲಾಗರ್, ನಾವು ಇನ್ನು ಈಗ ಗೊತ್ತಾಯ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕಿರಿಕ್ ಡೈರೀಸ್ ಬೈ ಅನಿಕಾ. ಹೇಳು ಇನ್ನೊಂದ್ಸತಿ ರಿಪೀಟ್ ಮಾಡು. ಬರೀ ಡೌಗಳು ನಿಂದು. ಹಾಯ್ ಹಲೋ ನಮಸ್ಕಾರ ಕಿರಿಕ್. ವೆಲ್ಕಮ್, ಗುಡ್ ಮಾರ್ನಿಂಗ್. ಐತೆ ಟ್ರೈನಲ್ಲಿ ಐತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳು ವೆಲ್ಕಮ್ ಮಾಡು. ನಾನು ಲಾಗಿದೆ. ವೆಲ್ಕಮ್ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ. ನಮ್ಮ ಇವತ್ತು ಫುಲ್ ಜೋಶಲ್ಲಿ ಇದ್ದಾರೆ. ಏನಿ ನಾರ್ಮಲ್ ಆಗಿ ಆಡದೆ. ಚಿತ್ರಾನ್ನ ತೋರ್ಸು. ಹೆಂಗದೆ ಚಿತ್ರಾನ್ನ? ನೆಕ್ಸ್ಟ್ ಲೆವೆಲ್, ಹಾ ನೆಕ್ಸ್ಟ್ ಲೆವೆಲ್. ಅಕ್ಕ ನೀನೇ ಮಾಡಿರೋದಲ್ವಾ? ನಮ್ಮ ಬಾವ, ನಮ್ಮ ಚಿನ್ನಿ. ಬಾವ ಹಾಯ್ ಮಾಡಿ. ಹಾಯ್. ಅದು ಸಿಂಬಲ್. ಒಳ್ಳೆ ಅದ್ಯಾವುದೋ ಫಿಲಮಲ್ಲಿ ದೊಡ್ಡಣ್ಣ ಸಾಮಾನ ಒಂದು ಕಾಳು ಕೊಡ್ತಾನಲ್ಲ, ಹಂಗೆ ಹೊಟ್ಟೆ ಮೇಲೆ ಇಟ್ಕೊಂಡು ಮಲ್ಕೊಂಡ್ರೆ ಸೀಟು ಮಗ, ಇಲ್ಲ ಅಂದ್ರೆ ನಾರಾಯಣನ್ ಜಪನೆ ಕಟ್ಟಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೀನ್ ಚರ್ಮಕ್ಕೆ ಹೋಗು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ನನ್ಗೆ ಕರೆಕ್ಟ್ ಫ್ರೆಂಡ್. ಮಲಗಿರೋರು ಎದ್ದಿ ಬೈಯಕ್ ಮುಂಚೆ ಮರ್ಯಾದೆಯಿಂದ ಮನೆ ಕಳ್ರಿ. ಅಕ್ಕ ಏನ್ ಅನಿಸ್ತಾ ಇದೆ? ಮಧ್ಯರಾತ್ರಿಲಿ ಕಡಲೆ ಬರ್ಫಿ ತಿನ್ಕೊಂಡು ಆ ನಾರಾಯಣನ ಅವತಾರ ನೋಡ್ಕೊಂಡು ಏನ್ ಅನಿಸ್ತದೆ ಅಂತ ಇಟ್ಕೊಂಡು ಅವಳು ಚೆಲಿಗೆ ಅವ್ರ ಅಮ್ಮನ ದುಪ್ಪಟ್ಟನ ಎಲ್ಲ ಅರ್ಧ ಹಾಕೊಂಡು ಅವಳು ಅರ್ಧ ಕಂಡವಳೆ. ನೀನ್ ಮನಗಿರೋ ಅವತಾರ ನೋಡಲಿ ತಿಂಡಿ ಎಲ್ಲ ಹಿಡ್ಕೊಂಡು ಅಂತ. ಏನದು? ನೋ ಐ ಡೋಂಟ್ ವಾಂಟ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಫೈನಲಿ ಟ್ರೈನ್ ಸಿಕ್ಕಿದ ಮೇಲೆ ಸೀಟ್ ಹಾಕ್ಕೊಂಡ್ವಿ, ಮಲ್ಕೊಂಡ್ವಿ. ಹೇಳಬೇಕಂದ್ರೆ ನಾವು ರಿಸರ್ವೇಷನ್ ಟಿಕೆಟ್ ಬುಕ್ ಮಾಡಿದರೂ ಕೂಡ ನಾನು ಹೋಗೋ ಸೀಟ್ ಕನ್ಫರ್ಮ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಮತ್ತೆ ಜನ್ರಲ್ ಟಿಕೆಟಲ್ಲೇ ಹತ್ಕೊಂಡ್ವಿ. ಒಂಥರ ಜನ್ರಲ್ ಟಿಕೆಟಲ್ಲಿ ಟ್ರೈನ್ ಜರ್ನಿ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೀಟ್ ಸಿಗ್ದಿರಾ 2 ಸ್ಲೀಪರ್ ಸೀಟ್ ಸಿಕ್ತು, 2 ಸಿಟ್ಟಿಂಗ್ ಸೀಟ್ ಸಿಕ್ತು. ಇನ್ನೊಂದು ಸ್ಲೀಪರು ಭಾವನ ಇನ್ನೊಂದು ಕೋಚಲ್ಲಿ ಹಾಕ್ಬಿಟ್ಟಿದ್ವಿ. ಇವರಿಬ್ಬರು ಇಲ್ಲಿ ಕೂತ್ಕೊಂಡಿದ್ರು, ನಾನು ಅಕ್ಕ ಕೆಳಗಡೆ ಸಿಟ್ಟಿಂಗಲ್ಲಿ ಕೂತ್ಕೊಂಡಿದ್ವಿ.
ಬಟ್ ಇವರಿಬ್ರದ್ದು ಫನ್ನಿ ಫೈಟಿಂಗು ಮಾತುಕತೆಗಳು ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಮೂವಿಂಗಲ್ಲಿ ಇದ್ದಿದ್ದರಿಂದ ಸೌಂಡ್ ಜಾಸ್ತಿ ಇತ್ತು, ಮೈಕ್ ಹಾಕ್ಕೊಳ್ಳೋದು ಮರ್ತೋದೆ. ಹಾಗಾಗಿ ಫೈನಲಿ ಒಂಥರ ಎಂಜಾಯ್ಮೆಂಟ್ ಚೆನ್ನಾಗಿತ್ತು ನಮ್ಮದಂತೂ. ಬೆಳಿಗ್ಗೆ ಸನ್ರೈಸ್ ಆಗಿದೆ, ಇಷ್ಟು ಸಿಕ್ಕಾಪಟ್ಟೆ ಸಿನಿಮಾ ಕಡೆ ಪಪ್ಪ ಇಷ್ಟು ಜನ ಲೇಡೀಸ್ ಮಧ್ಯೆ ಕೂತಿದ್ದಾನೆ. ನಾಚಿಕೆ ಮಾನ ಮರ್ಯಾದೆ ಹಂಗ ಅಂದಿದ ತಕ್ಷಣ ಎದ್ದೇ ಬಿಟ್ಟ. ತಗೋ ಏನು ಏನು ಬೇಡ, ಕುತ್ಕೋ ಆಯ್ತು, ಕುತ್ಕೋ, ನನ್ನ ಸ್ಟಾಫ್ ಅಷ್ಟೇ ಕಣಂತ ಕುತ್ಕೋ. ಶರ್ಟ್ ಅರ್ಧಕ್ಕೂ ರೇಂಜ್ ಅಲ್ಲ ಅವಳೆ ಪ್ರತಿಮಾ. ಬೆಳಗ್ಗೆ ಗಣಪತಿ ಹೊಟ್ಟೆ. ಸೊ ಒಂಥರ ಎಲ್ಲ ಚೆನ್ನಾಗಿತ್ತು. ಅಲ್ಲಿಂದ ಹೊರಗಡೆ ಬಂದಮೇಲೆ ಮಂತ್ರಾಲಯ ಎಂಟ್ರಿ ಆದ್ವಿ, ಫ್ರೆಶ್ ಅಪ್ ಆಗಿ ಅಲ್ಲಿಂದ ರಿಟರ್ನ್ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಬೆಳಿಗ್ಗೆ 10 ಗಂಟೆ 10:30 11 ಗಂಟೆ ಹತ್ತತ್ರ ಆಗೋಗಿತ್ತು. ಅಲ್ಲಿಂದ ನೋಡಿದ್ರೆ ಫುಲ್ಲು ರಶ್ಶು. ಹಾಗೆ ಹೊಳೆಗೆ ಹೋದ್ವಿ, ಅಲ್ಲಂತೂ ನೀರೇ ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ವಾಪಸ್ ಬರ್ತಾ ದರ್ಶನ ಎಲ್ಲ ಮುಗಿಸ್ಕೊಂಡು ಅಕ್ಕ ಮತ್ತು ಅಕ್ಕನ ಮಗಳಿಬ್ಬರು ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೆಜ್ಜೆ ನಮಸ್ಕಾರ ಮಾಡ್ತಿದ್ರು. ತುಂಬ ರಶ್ ಇದ್ದಿದ್ದರಿಂದ ಏನು ಎಲ್ಲಿದ್ದಾರೆ ಅವರು, ಎಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಿದ್ದಾರೆ ಕಾಣಿಸ್ತಾನೂ ಇರಲಿಲ್ಲ. 3 ರೌಂಡ್ ಅವರು ಬರೋಷ್ಟರಲ್ಲಿ ಬರೀ 1 hour 1.5 hour ಟೈಮ್ ತೊಗೊಂಡಿದ್ದಾರೆ ಬರೀ ಹೆಜ್ಜೆ ನಮಸ್ಕಾರಕ್ಕೆ. ಎಷ್ಟು ಜನ ರಶ್ ಇರ್ಬೋದು ನೀವೇ ಯೋಚನೆ ಮಾಡಿ. ಆದಷ್ಟು ಇಲ್ಲಿ ವಿಡಿಯೋ ಕವರ್ ಮಾಡೋದಕ್ಕೆ ನೋಡಿದ್ರೆ ಅಷ್ಟು ಸಿಗಲ್ಲ. ಬಟ್ ಹಂಗೂ ಹಿಂಗೂ ಇಬ್ಬರು ವಾಕ್ ಮಾಡ್ತಿರೋದನ್ನು ನನಗೆ ಸುಮ್ಮನೆ ಒಂದು ಪುಟ್ಟ ಕ್ಯಾಪ್ಚರ್ ಆಗಿ ತೊಗೊಂಡಿದ್ದೀನಿ, ಒಂದು ಮೆಮೊರೀಸ್ ಅಲ್ಲ ಹೀಗೆ ಅಂತೇಳಿ. ರಾಯರ ಮಠಕ್ಕೆ ನಾನು ಇದುವರೆಗೂ ಬಂದಿರೋ ಹಾಗೆ ಇಷ್ಟು ರಶ್ ನಾನು ನೋಡೇ ಇರಲಿಲ್ಲ. ಪಪ್ಪ ನೋಡು, ನಿಮ್ಮ ಫ್ಯಾಮಿಲಿ ಬಂದೈತಿ. ಹಾಂ ಪಪ್ಪ, ನಿನ್ನ ಫ್ಯಾಮಿಲಿ. ಹಾಂ ಅಲ್ಲಿ ಕಿಸಿತಿಯಲ್ಲ ಪಪ್ಪ, ಮಾತಾಡು ಅಂದರೆ. ಮಂತ್ರಾಲಯ ದರ್ಶನ ಮುಗಿದ ಮೇಲೆ ಮತ್ತು ಇನ್ನೇನು ಕೆಲಸ, ಉಳಿದ 5 ದೇವಸ್ಥಾನಗಳಿಗೂ ಕೂಡ ಹೋಗಿ ಬರಬೇಕು ಅಂತ ಅಂದ್ಕೊಂಡ್ವಿ. ಹಾಗೆ ಆಂಜನೇಯನ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿ ರಿಟರ್ನ್ ಪಂಚಮುಖಿ ಆಂಜನೇಯ ಲಕ್ಷ್ಮೀ ದೇವಸ್ಥಾನದವರೆಗೂ ಹೋಗಿ ಮುಗಿಸಿದ್ವಿ. ಏನೋ ಒಂಥರ ಚೆಂದ. ಆದರೆ ಅಲ್ಲಿ ದಾರಿ ಸರಿ ಇಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ನೋಡೋದಕ್ಕೆ ಹೋಗೋದಕ್ಕೆ ಏನು ಬೇಜಾರು ಆಗೋದಿಲ್ಲ. ಪ್ರತಿ ದೇವ್ರ ದರ್ಶನನೂ ಮುಖ್ಯನೇ ಅಲ್ವಾ. ಅಲ್ಲಿಂದ ಸಾಮಾನ್ಯವಾಗಿ ಬದನೆಕಾಯಿ ಬಜ್ಜಿ ನನಗಂತೂ ಫೇವ್ರೇಟು. ಅಕ್ಕವ್ರು ಯಾವತ್ತೂ ಟ್ರೈ ಮಾಡಿಲ್ಲ, ಬದನೆಕಾಯಿ ಬಜ್ಜಿನೂ ಇರುತ್ತಾ ಅಂದರು ಅಂತೇಳಿ ಅಂದ್ಕೊಂಡು ಅವ್ರಿಗೇನು ಹೇಳೇ ಇಲ್ಲ. ಬಟ್ ಆದರೂ ಒಂದ್ಸರಿ ಟ್ರೈ ಮಾಡೋಣ ಅಷ್ಟೊಂದು ಹೇಳಿದ್ದಾಳೆ ಅಂದ್ಬಿಟ್ಟು ಟ್ರೈ ಮಾಡಿದ್ರು. ಬಟ್ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಬದನೆಕಾಯಿ ಬಜ್ಜಿ ನನಗೆ ಇಷ್ಟ ಆಗಲಿಲ್ಲ ಈ ಸರಿ. ಏನೋ ಅಷ್ಟು ಚೆನ್ನಾಗಿರಲಿಲ್ಲ ಟೇಸ್ಟು. ಆಮೇಲೆ ಇವ್ರನ್ನೆಲ್ಲ ಕೇಳಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅಕ್ಕ ಅಂತೂ ಕಷ್ಟಪಟ್ಕೊಂಡು ಸುಡೋದೆಲ್ಲ ಬಾಯಿಗೆ ಹಾಕ್ಕೊಂಡು ಒಳ್ಳೆ ನೋಡಿ ವಿಚಿತ್ರವಾಗಳೆ ಕೋತಿ ಥರ ಕಾಣಿಸ್ತಾ ಇದ್ಲು. ಎಲ್ಲರೂ ಒಟ್ಟು ಚೆನ್ನಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಇದ್ರ ಮಧ್ಯೆ ಕೋತಿಗಳಂತೂ ಎಲ್ಲಿದ್ವೋ ಗೊತ್ತಿಲ್ಲ. ನಾವು ಬಂದು ಆಟೋ ಹತ್ರ ಕೂತಿದ್ದಾಗೇ ಕೋತಿಗಳ ದಂಡೆ ಬಂತು. ಎಷ್ಟು ಕೋತಿಗಳು ಅಂದರೆ, ನಾನು ಆಗೋ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೆ ಆಂಜನೇಯನ ದೇವಸ್ಥಾನದಲ್ಲಿ ಕೋತಿ ಇರಬೇಕು ಇಲ್ಲ ಅಂತ. ಬಟ್ ಹೋಗೋಷ್ಟರಲ್ಲಿ ಗುಂಪಾಗಿ ಬಂದುಬಿಡ್ತು. ಇಲ್ಲ ಅಂದರೂ ಒಂದು 50 ಕೋತಿಗಳಿತ್ತು ಅನಿಸುತ್ತೆ ಅಲ್ಲಿ. ಸಖತ್ತು ಕೋತಿಗಳು. ಅದು ಇರೋದೇ ಹಾಗೆ ಅನಿಸುತ್ತೆ. ಆಂಜನೇಯನಿಗೆ ಬಂಟ್ರಲ್ವಾ, ಹನುಮ ಅಲ್ವಾ, ಎಷ್ಟಿದ್ರು ಅದು ಹಾಗೆ ಆಟೋಮೆಟಿಕ್ಕಾಗಿ ಬರುತ್ತೆ ಅನಿಸುತ್ತೆ. ಸೊ ಒಟ್ಟು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಂತ್ರಾಲಯ ಟ್ರಿಪ್ನ. ಆದಷ್ಟು ಕ್ಯಾಪ್ಚರ್ ಮಾಡಬೇಕು, ವಿಡಿಯೋ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಅಂದರು ಎಲ್ಲೋ ಒಂದು ಮೆಮೊರಿಯಾಗಿ ಉಳಿಯುತ್ತೆ. ನಾವು ಯೂಟ್ಯೂಬ್ ಫ್ಯಾಮಿಲಿಯಿಂದ ಈ ರೀತಿ ಒಂದು ಅಟ್ಯಾಚ್ಮೆಂಟು, ಒಂದು ಬಾಂಡಿಂಗ್ ಇಟ್ಕೊಂಡು ಈ ರೀತಿ ಎಲ್ಲ ಹೋಗಿದ್ವಿ, ಎಂಜಾಯ್ ಮಾಡಿದ್ವಿ, ಎಲ್ಲೋ ಒಂದು ಮೂಮೆಂಟ್ ಇರುತ್ತಲ್ವ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ಬರೋಷ್ಟರಲ್ಲಿ ಸಂಜೆ 6 ಗಂಟೆ ಹಾಗೆ ಹೋಯ್ತು, ಸೂರ್ಯ ಮುಳುಗೋ ಸಮಯ. ಅಲ್ಲಿಂದ ರಿಟರ್ನು ರೂಮಿಗೆ ಬಂದು ರೂಮ್ನ ವೆಕೇಟ್ ಮಾಡಿ ದೇವಸ್ಥಾನದಲ್ಲಿ ದರ್ಶನ ಮತ್ತೊಮ್ಮೆ ಮಾಡಿಕೊಂಡು ಅಲ್ಲಿಂದ ಬಸ್ ತೊಗೊಂಡು ಹೊರಡೋಣ ಅಂತ ನಾವು ಅಂದ್ಕೊಂಡ್ವಿ. ಬಸ್ ತೊಗೊಂಡು ಹೊರಡೋಣ ಅಂದರೆ ಇಡೀ ಬಸ್ಸೇ ಅಲ್ಲಪ್ಪ, ಬಸ್ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ಫೈನಲಿ ಸಂಜೆ 6 ಗಂಟೆ ಕ್ರಾಸ್ ಆಗ್ತಿದ್ದಾಗೆ ಲೈಟ್ಸ್ ಎಲ್ಲ ಆನ್ ಆಗ್ತಾಯಿತ್ತು. ಅಲ್ಲೊಂದು ಇಲ್ಲೊಂದು ಪುಟ್ಟ ಲೈಟ್ಸ್ ಮಧ್ಯೆ ಆ ಸ್ಟೋರಿ ಏನಿದೆಯಲ್ಲ ಸಾಕದಾಗಿ ಕಾಣಿಸ್ತಿತ್ತು. ಪಿಂಕ್ ಥೀಮಲ್ಲಿ ರಾಯರ ಮಠ ನೋಡೋಕ್ಕೆ ಚೆಂದ ಅಲ್ವಾ. ಮಂತ್ರಾಲಯ ಟ್ರಿಪ್ ಮುಗೀತು ಇವತ್ತು. ನಮಗೆ ಲಾಸ್ಟು ಬಸ್ ಹತ್ತಣ ಅಂತ ಬಂದಿದ್ದೀವಿ, ಹೊರಡ್ತಾ ಇದ್ದೀವಿ. ಡ್ಯೂಟಿ ಮುಗೀತು,
ಊರಿಗೆ ಹೋಯ್ತಾ ಇದೀವಿ. ಬಾಯ್. ಹೆಂಗೆ ಅನ್ನಿಸ್ತು ಅಕ್ಕ ಮಂತ್ರಾಲಯ ಆಗಿತ್ತು, ಚೆನ್ನಾಗಿತ್ತು. ಲಾಸ್ಟ್ ಟೈಮ್ಗಿಂತ ಬೆಟರ್ ಆಗಿತ್ತು. ತುಂಬ ಖುಷಿ ಆಯ್ತು. ಪಪ್ಪ ನಿಂಗೆ ತುಂಬಾ ಖುಷಿ ಆಯ್ತು. ಅದೊಂದು ಕೈ ಹಿಡಿದ್ಬಿಟ್ಟು ಇನ್ನೇನು ಗೊತ್ತಿಲ್ಲ ಹಿಂಗೆ. ಚೆನ್ನಾಗಿತ್ತು. ದೇವ್ರು ಎಲ್ರಿಗೂ ಒಳ್ಳೇದು ಮಾಡ್ಲಿ. ಇದು ಹಾಕ್ಬೇಕು ನೀನು. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಎಲ್ರೂ ಖುಷಿಯಾಗಿರ್ಲಿ. ನಮ್ಮ ಶತ್ರುಗಳು ಸಹ ಖುಷಿಯಾಗಿರ್ಲಿ. ಹೌದು, ಎಸ್. ಇಲ್ಲಿಗೆ ಮಂತ್ರಾಲಯ ಟ್ರಿಪ್ ಇಲ್ಲಿಗೆ ಮುಗೀತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅವ್ಳ ಮಾತ್ರ ಮುಖ ತೋರಿಸೋದಿಲ್ಲ, ಮುಖ ನೋಡಬೇಕು ಅಂತ ಹತ್ರದಿಂದ ಕಮೆಂಟ್ ಹಾಕಿ ನೆಕ್ಸ್ಟ್ ಪ್ಲೇಸ್ ಇರಬೇಕು. ಬಾಯ್ 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 ಆಲ್, ಥ್ಯಾಂಕ್ ಯು.